ನಮಸ್ತೆ. ಲಗ್ಗೆರೆ ಭೈರವೇಶ್ವರ ನಗರಕ್ಕೆ ಭಾಗ್ಯಲಕ್ಷ್ಮಿ ಕೆಂಪರಾಜ್ ಅವ್ರ ಮನೆಗೆ ಡೆಮೋ ಕೊಡ್ಲಿಕ್ಕೆ ಬಂದಿದ್ದೀವಿ. ಎಲ್ಲರೂ ಬಂದು ಒಳಗಡೆ ಹೋಗಿ. ಅಲ್ಲೇ ತೆಗೆದು ಇಲ್ಲ ಇಲ್ಲಿದೆ ನೋಡಪ್ಪ. ಅಲ್ಲೇ ಅಲ್ಲೇ ಸರಿ ಅಲ್ಲೇ. ಇದೆಲ್ಲ ಇದು ಫಸ್ಟ್ ಆಫ್ ಆಗಿದ್ದಾಗ ಇದೆಲ್ಲ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಆನ್ ನೋಡ್ಬಿಟ್ಟು ಈ ಥರ ಬರುತ್ತಲ್ಲ, ಈ ಥರ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನಂಬರ್ಸ್ ಬರುತ್ತೆ, ಅವಾಗ 70 ಇಟ್ಕೋಬೇಕು. ಸೆವೆಂಟಿಲಿ ಚಾರ್ಜ್ ಮಾಡಿ ಫುಲ್ ಚಾರ್ಜ್ ಆಗುತ್ತೆ. ಆದಮೇಲೆ 20 ಯೂಸ್ ಮಾಡ್ಬೋದು. ಆಮೇಲೆ ಇದು ಪಲ್ಸ್ ಪೇಡ್ ಇದೆಯಲ್ಲ, ಇದನ್ನು ಕೂಡ ಇದರಲ್ಲೇ ಹಾಕೋಬೋದು. ಇಲ್ಲಿದೆಯಲ್ಲ, ಇದೆಲ್ಲ ಹಾಕ್ಬಿಟ್ಟು ಇದರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಬೋದು. ಅಲ್ಲಿ ಕೊಡೋದು ಬೇರೆ ಥರ, ಇಲ್ಲಿ ಒಂದೊಂದಕ್ಕೂ ಜಾಸ್ತಿ ಒಂದೊಂದು ಥರ ವೈಬ್ರೇಷನ್. ಸರ್ ಹೇಳಿದ್ರಲ್ಲ 12 ಥರ ಅಂತ. ಇದನ್ನು ಆನ್ ಮಾಡಬೇಕದು. ಇಲ್ಲಿ ಬ್ಲಿಂಕ್ ಆಗುತ್ತಲ್ವಾ, ಸೊ ಇವಾಗ ಇದರಲ್ಲಿ ತಗೊಳ್ಳಿ. ಬರ್ತಿದೆಯಾ? ಬರ್ತಾ ಇದೆಯಲ್ಲ. ಒಂದೊಂದಕ್ಕೂ ಒಂದೊಂದು ಥರ ಬ್ಲಿಂಕ್ ಆಗ್ತಾ ಇರುತ್ತೆ. ನೋಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಯಾವ ಥರ ಬೇಕು ನಿಮಗೆ ಅಷ್ಟನ್ನು ಕೊಟ್ಕೊಂಡು ಹೋಗಿ, ಸರಿನಾ? ಇದನ್ನು ಫುಲ್ ಹೀಟ್ ಆದಾಗ ಈ ಥರ ಹೊಟ್ಟೆಗೆ ಈ ಕಡೆ ಕಡೆಗೆ ಈ ಥರ ಹೊಟ್ಟೆಗೆ ಹಾಕೊಳ್ಳೋದ್ರಿಂದ ಬಂದಿದ್ದೆ ಬರುತ್ತಲ್ಲ, ಇದು 70 ಮಾಡಿದ್ರೆ ಹೀಟ್ ಆಗುತ್ತೆ. ಬೇಗ ಹೀಟ್ ಆಗುತ್ತೆ. ಇದು ಹೀಟ್ ಆದಾಗ ನೀವು ಈ ಥರ ಹೊಟ್ಟೆಗೆ ಹಾಕೋಬೋದು. ಹೊಟ್ಟೆ ಕೊಲೆಸ್ಟ್ರಾಲ್ ಇರುತ್ತೆ. ಆಮೇಲೆ ಕೆಳಗಡೆ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕೋದ್ರಿಂದ ಈ ಥರ ಗರ್ಭಚೀಲಕ್ಕೆ ಸಂಬಂಧಪಟ್ಟಂಥ ಏನಾದರೂ ತಿನ್ಬೋದು. ಈ ಕಡೆ ಕಿಡ್ನಿಗೂ ಕೂಡ ಕಿಡ್ನಿಗೂ ವರ್ಕ್ ಆಗುತ್ತೆ. ಕಿಡ್ನಿನಲ್ಲಿ ಸ್ಟೋನ್ ಏನಾದ್ರು ಇದ್ದರೆ ಅದು ಕೂಡ ಆಚೆ ಬರುತ್ತೆ. ಅಂದರೆ ತುಂಬ ನೀರು ಇರಬೇಕು, ಹೊಟ್ಟೆನಲ್ಲಿ ನೀರು ಇದ್ಬಿಟ್ಟು ಇದನ್ನು ಹಾಕೋಬೇಕು. ನೀರು ಕುಡಿದ್ಬಿಟ್ಟು ಚೆನ್ನಾಗಿ ಇದು ಯೂಸ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಇದ್ದರೂ ಕೂಡ ಅದು ನಾವು ಯೂರಿನ್ ಪಾಸ್ ಮಾಡೋವಂಥ ಟೈಮಲ್ಲಿ ಆಚೆ ಬರುತ್ತೆ. ಆಮೇಲೆ ಗರ್ಭಚೀಲದಲ್ಲಿ ಏನಾದರೂ ಗುಳ್ಳೆಗಳ ಥರ ಆಗಿದ್ರೆ ಅದು ಕೂಡ ವಾಸಿ ಆಗುತ್ತೆ ಈ ಥರ ಜಾಗದಲ್ಲಿ ಈ ಕಡೆ ಕೆಳಗಡೆ ಹಾಕೋದ್ರಿಂದ. ಸೊ ನೀವು ಬ್ಯಾಕ್ ಪೇನ್ ಬಂದರೆ ಇದು ಹಿಂದೆ ಮಾಡಿ ಹಾಕೋಬೋದು. ಈ ಥರ ಬ್ಯಾಕ್ ಪೇನ್ ಬಂದರೆ ಇದನ್ನು ಹಿಂದೆ ಮಾಡಿ ಬಿಡಿ ಸರ್, ಪರವಾಗಿಲ್ಲ ಬರುತ್ತೆ. ಈ ಥರ ಬಿಡಿ ಹಿಂದೆಗಡೆ ಇದನ್ನು ಹಾಕೊಂಡ್ಬಿಟ್ರೆ ಈ ಬ್ಯಾಕ್ ಪೇನಿಗೆ ಏಟ್ ಬರೋದ್ರಿಂದ ಬ್ಯಾಕ್ ಪೇನ್ ಈ ಥರ ಹಾಕೋಬೋದು. ಆಮೇಲೆ ಈ ಥರ ಶೋಲ್ಡರ್ಗೂ ಹಾಕ್ಬೋದು. ಈ ಥರ ಹಾಕೊಂಡಿದ್ರೆ ಚೆಸ್ಟ್ ಪೇನ್ ಏನಾದರೂ ಇದ್ದರೆ ಇದನ್ನು ರಿಮೂವ್ ಆಗುತ್ತೆ. ಸರಿನಾ? ಈ ಥರ ಚೆಸ್ಟ್ಗೆ ಹಾಕೋಬೋದು.
ಆಮೇಲೆ ಲಾಸ್ಟ್ ಇದು ಶೋಲ್ಡರ್ ಪೇನ್ ಏನಾರ ಇದ್ರೆ ಈ ಥರ ಕೈ ಕೆಳಗಡೆ ಮಾಡಿ ಈ ಥರ ಈ ಕಡೆ ನೋವಿದ್ರೆ ಇದು ಎರಡೂ ಕಡೆ ನೋವಿದ್ದಾಗ ಇದನ್ನ ಈ ಥರ ಹಾಕೋಬೋದು. ಇದು ಒಂದು ಕಡೆ ನೋವಿದ್ರೆ ಎರಡೂ ಕಡೆ ಪೇನ್ ಬಂದಾಗ ಈ ಥರ ಹಾಕೋಬೋದು. ಈ ಥರ ಯೂಸ್ ಮಾಡ್ಬೋದು, ಟೈಟಾಗಿ ಹಾಕ್ಬೋದು. ಇದು ಎರಡು ಇಲ್ಲಿ ಕುತ್ತಿಗೆ ನೋವು ಕೂಡ ಶೋಲ್ಡರ್ ಪೇನ್ ಎರಡಕ್ಕೂ ವರ್ಕ್ ಆಗುತ್ತೆ ಇದು ಸರಿನಾ. ಅಲ್ಲಿ ಮಂಡಿ ನೋವು ಕೂಡ ಇದು ಟೇಬಲ್ ಮೇಲೆ ನೀವು ಟಿ ವಿ ನೋಡ್ತಾ ಕೂತ್ಕೋತೀರಲ್ಲ ಅವಾಗ ಮಂಡಿಗೂ ಹಾಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಮಂಡಿ ನೋವು ಫುಲ್ ಈ ಥರ ಹಾಕ್ಕೊಂಡು ನೀವು ಟಿ ವಿ ನೋಡ್ಬೋದು ಮಾಮೂಲಿ ಸರಿನಾ. ಈ ಥರ ಯೂಸ್ ಮಾಡ್ಬೋದು. ಕಾಲು ನೋವು ಮಂಡಿ ಫುಲ್ ಪೇನ್ ನೋವು ಇರ್ತದಲ್ಲ ಆ ಟೈಮಲ್ಲಿ ಈ ಥರ ಹಾಕ್ಕೊಂಡು ಕುತ್ಕೊಂಡು ಟಿ ವಿ ನೋಡ್ಕೋಬೋದು ನೀವು. ಮತ್ತೆ ಪಾದ ಟಿವಿ ನೋಡ್ತಾನೆ ಬೇಕಾದ್ರೆ ಕೂತ್ಕೋಬಹುದು. ಇಬ್ರು ಕೂತ್ಕೊಂಡು ನೀವು ಬನ್ನಿ ನೋಡ್ಬೋದು. ಇದು ಟಿವಿ ನೋಡ್ತಾನೆ ಇದನ್ನು ಸಹ ಯೂಸ್ ಮಾಡ್ಬೋದು ಕೂತ್ಕೊಂಡೇನೆ. ಹೀಟ್ ಆಗಿರುತ್ತಲ್ಲ ಹೀಟ್ ತಗೊಂಡ್ಬಿಟ್ಟು ಫುಲ್ 70 ಹಾಕೊಂಡು ಹೀಟ್ ಮಾಡ್ಕೊಂಡ್ರೆ ಆಮೇಲೆ ಅದನ್ನ ತಗೊಂಡ್ಬಿಟ್ಟು ಯೂಸ್ ಮಾಡ್ತಾ ಇರ್ಬೋದು. ಸೊಂಟಕ್ಕೆ ಇನ್ನೊಂದ್ಸಲ ನೀರು ಕುಡಿದ್ಬಿಟ್ಟು ಚೆನ್ನಾಗಿ ಹೊಟ್ಟೆನಲ್ಲಿ ನೀರು ಇರಬೇಕು. ಇದು ಹಾಕೊಳ್ಳೋಕೆ ಮುಂಚೆ ನೀರು ಕುಡಿದ್ಬಿಟ್ಟು ಆಮೇಲೆ ಯೂಸ್ ಮಾಡಿ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆಗೆ. ಹಾಂ 1 ಲೀಟರ್ ನೀರು ಫುಲ್ ಕುಡಿದ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಬೆಲ್ಟನ್ನು. ಅದೇ ಅಲ್ಲಿ ಯೂಸ್ ಮಾಡ್ತಾ ಇದ್ದು ಹಾಂ ಸೇಮ್ ಅಲ್ಲಿ ಅದೇ ಯಾವ ಥರ ನೀರು ಕುಡಿದ್ಬಿಟ್ಟು ಯೂಸ್ ಮಾಡ್ತಾ ಇದ್ದು ಅದೇ ಥರ. ಸೆಜುನಿಗೆ ಎಷ್ಟು ದಿನದಿಂದ ಬರ್ತಾ ಇದ್ರಿ ನೀವು? ಒಂದು 50 ದಿನ ಇಬ್ರು 50 ದಿನ ಆಯ್ತು. ಸೊ 50 ದಿವಸದಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡಿದ್ದೀರಲ್ಲ ಸೆಜುನಲ್ಲಿ. ಸೊ ಏನ್ ಅನ್ನಿಸ್ತಿದೆ ಸರ್ ಸೆಜುನ್ ಬಗ್ಗೆ, ಮತ್ತೆ ಅಲ್ಲಿ ತಗೊಳ್ಳೋ ಟ್ರೀಟ್ಮೆಂಟ್ ಬಗ್ಗೆ, ಅಲ್ಲಿರೋ ಸ್ಟಾಫ್ಗಳ ಬಗ್ಗೆ? ಎಲ್ಲ ಅನುಕೂಲತೆ ಇದೆ, ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದೀರಾ. ಹೇಳಿ ಕಂಟಿನ್ಯೂ. ಏನ್ ಅನ್ಸುತ್ತೆ ನಿಮ್ಗೆ ಅಲ್ಲಿ ಸ್ಟಾಫ್ಗಳ ಬಗ್ಗೆ ಆಗ್ಬೋದು ಅಥವಾ ಅಲ್ಲಿ ತಗೊಳ್ತಾ ಇರೋದಂತ ಟ್ರೀಟ್ಮೆಂಟ್ ಬಗ್ಗೆ ಆದ್ರೂ ಆಗಿರ್ಬೋದು? ಎಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲವಾಗಿದೆ, ಎಲ್ಲ ನೋಡ್ಕೊಂತ ಇದ್ದೀರಾ, ಚೆನ್ನಾಗೇ ನೋಡ್ಕೊಂತ ಇದ್ದಾರೆ. ಮನೆಯಲ್ಲಿ ಕೇರ್ ಮಾಡಲ್ಲ ಆ ಥರ, ಇನ್ನೂ ಚೆನ್ನಾಗಿ ಕೇರ್ ಮಾಡ್ತಾರೆ. ಸರ್ ನೀವು ಸೊಂಟಕ್ಕೆ ಎಲ್ಲ ಬಿಟ್ಟು ಫಸ್ಟ್ ಇವಾಗ ಬಂದಿರೋ ಸೊಂಟಕ್ಕೆ, ಸೊ ಫಸ್ಟ್ ನೀವು ಬಂದಾಗೆಲ್ಲ ನಿಮ್ಗೆ ಸ್ಟೋನ್ ವಾಟರ್ ಅಂತಕ್ಕಂಥದ್ದನ್ನ ಕೊಟ್ವಿ ನಾವು. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟೋನ್ ವಾಟರ್ ಕುಡಿಯೋದು ಫಸ್ಟ್ ಸ್ಟಾರ್ಟಿಂಗ್ ಬಂದು ಒಂದು ವಾರಕ್ಕೇನೆ ಸ್ಟಾರ್ಟ್ ಮಾಡಿದ್ವಿ ಕೊಡೋಕ್ಕೆ. ಅವಾಗ ತಗೊಳ್ತಾ ಕಣ್ಣು ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಸ್ಟೋನ್ ವಾಟರ್ ತಗೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾರ್ಟುನು ಸ್ವಲ್ಪ ಚೆನ್ನಾಗಿ ಕೆಲಸ ಪಂಪ್ ಮಾಡ್ತೈತೆ. ಲಿವರು ಗ್ಯಾಸ್ಟ್ರಿಕ್ಕು ಅದು ಪರವಾಗಿಲ್ಲ ಕಮ್ಮಿ ಆಗಿದೆ. ಕಿಡ್ನಿ ಅದು ಚೆನ್ನಾಗಿ ಎಲ್ಲ ಫಿಲ್ಟರ್ ಆಗಿ ರಿಸೋರ್ಸಲ್ಲಿ ಹೋಗುತ್ತೆ. ಅಂದ್ರೆ ಸ್ಟೋನ್ ವಾಟರ್ ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಕಡಿಮೆ ಆಗಿದೆ, ಎಲ್ಲ ಕಮ್ಮಿ ಆಗಿದೆ. ಓಕೆ, ಸ್ಟೋನ್ ವಾಟರ್ ಅಂದ್ರೆ ತುಂಬಾ ಬೆನಿಫಿಟ್ ಸಿಕ್ಕಿದೆ ನಿಮಗೆ ಅಲ್ಲ ಮೇಡಮ್? ನಿಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ, ಮತ್ತೆ ಗೀಚು ಬರುತ್ತೆ ಕಣ್ಣಿಗೆ ಔಷಧಿ ಇದು ಹಾಕೊಳ್ಳೋದ್ರಿಂದ. ಸ್ಟೋನ್ ವಾಟರ್ ಗೀಚ್ ಬರ್ತಾ ಇರ್ಲಿಲ್ಲ, ಏನೇ ಇದ್ರು ಒಳಗಡೆ ಕ್ಲಿಯರ್ ಆಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಬೆಳಕು ತರ. ನನಗೆ ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ, ಆದ್ರೂ ಒಂಥರ ಚೆನ್ನಾಗಿದೆ. ಕ್ಲಿಯರ್ ಆಗಿ ಫಸ್ಟ್ ಬ್ಲರ್ ತರ ಆಗ್ತಿತ್ತು, ಇವಾಗ ಕ್ಲಿಯರ್ ಆಗಿದೆ. ದೃಷ್ಟಿ ಬೆಳಕು ಚೆನ್ನಾಗಿ. ಇವಾಗ ಸ್ಟೋನ್ ವಾಟರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಸ್ಟೋನ್ ವಾಟರ್ ತಗೊಳ್ಳೋರ್ಗಾಗ್ಲಿ ಅಥವಾ ಅದನ್ನ ಯೂಸ್ ಮಾಡ್ತಿರೋರ್ಗಂತವ್ರಿಗಾಗ್ಲಿ, ಬೆಡ್ ತಗೊಂಡಿರೋರ್ಗೆ, ತಗೊಳ್ದೇ ಇರೋರ್ಗೆ ಏನ್ ಹೇಳಕ್ಕೆ ಸಜೆಷನ್ ಮಾಡ್ತೀರಾ ನೀವು? ತಗೊಳ್ಳೋದ್ರಿಂದ ನಮ್ಗೆಲ್ಲ ಇಷ್ಟು ಅನುಕೂಲ ಆಗಿದೆ, ನಿಮ್ಗೂ ಅನುಕೂಲ ಆಗುತ್ತೆ, ತಗೊಳ್ಳಿ ಅಂತ ಹೇಳ್ತೀವಿ. ಅಂದ್ರೆ ಕೆಲವರು ಹೇಳ್ತಾರೆ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಲಾಭ ಸಿಗುತ್ತಾ, ನಮಗೆ ಅದು ಪ್ರಯೋಜನ ಸಿಗುತ್ತಾ ಅಂತ ಯೋಚನೆ ಮಾಡಿರ್ತಾರೆ. ಸೊ ಅದಕ್ಕೆ ಏನ್ ಹೇಳ್ತಿರ್ತಾರೆ ಆತರ ಇರೋರಿಗೆ? ಹಾಸ್ಪಿಟ್ಲಿಗೆ ಹೋದ್ರೆ 20,000 ಕಟ್ಟಿ ಫಸ್ಟ್, ಆಮೇಲೆ ಅಮೌಂಟ್ ಕಟ್ಟಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಾರೆ. ಇಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಫ್ರೀ ಟ್ರೀಟ್ಮೆಂಟ್ ತಗೊಂಡು ದಿನ 100 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು 4 ತಿಂಗಳಿಗೆ 28,000 ಆಗುತ್ತೆ. ತಗೊಬೋದು, ಏನು ತೊಂದರೆ ಇಲ್ಲ. ಮತ್ತೆ ಚೆನ್ನಾಗಿದೆ ಎಲ್ಲದಕ್ಕೂ. ಹೊಟ್ಟೆ ಕರಗಿದ್ದು ಎಲ್ಲ ಶರೀರ ಗಟ್ಟಿ ಆಗ್ತಾ ಇದೆ. ಅಂದ್ರೆ ಸ್ಟೋನ್ ವಾಟರ್ ಕುಡಿಯೋದ್ರಿಂದ ಸ್ಟ್ರಾಂಗ್ ಆಗ್ತಾ ಇದೆ. ಮ್ಯಾಟ್ ಅಲ್ಲಿ ಬೆವರೆಲ್ಲ ಬರ್ತಿದೆ. ಇದು ಸೊಂಟಕ್ಕೆ ನೀವು ಯೂಸ್ ಮಾಡ್ತಿರಲ್ವಾ, ಆದಷ್ಟು ನಾವು ಲೇಡೀಸ್ಗೆ ತುಂಬಾನೇ ಬೆನಿಫಿಟ್ ಅಂತ ಹೇಳಿದೀವಿ ಇದು. ಯಾಕೆಂದ್ರೆ ಲೇಡೀಸ್ಗೆನೆ ಗರ್ಭಚೀಲದಲ್ಲಿ ಸುಮಾರು ಸಮಸ್ಯೆಗಳು ಇರ್ತಕ್ಕಂಥದ್ದು ಲೇಡೀಸ್ಗೆನೆ. ಸೊ ಹಾಗಾಗಿ ನೀವು ಏನೇ ಹೇಳಕ್ ಇಷ್ಟಪಡ್ತೀರಿ? ಇದನ್ನ ಹಾಕೊಳ್ಳೋದ್ರಿಂದ ಯಾವ್ಯಾವ ತರ ಎಲ್ಲ ನಾವು ಮನೆಯಲ್ಲಿ ಯೂಸ್ ಮಾಡ್ಬೋದು ಅಂತ ಪರ್ಸನಲ್ ಆಗಿ? ಮನೇಲಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ನೀರು ಕುಡಿದು ತಗೋಬೇಕದು, ಅದು ಚೆನ್ನಾಗಿದೆ. ಹೊಟ್ಟೆ ಒಳಗೋ ತರ ಫೀಲ್ ಆಗುತ್ತೆ. ಇವಾಗಂತೂ ಕಮ್ಮಿ ಆಗಿದೆ ನನಗೆ, 6 kg ಕಮ್ಮಿ ಆಗಿದೆ. 6 kg ಕಮ್ಮಿ ಆಗಿದೆ. ಹೊಟ್ಟೆ ಹಿಂಗಿತ್ತು, ಎಷ್ಟು ಖುಷಿ ಆಗುತ್ತೆ ನೋಡ್ಕೊಂಡ್ರೆ. ಅಷ್ಟು
ಅಂದ್ರೆ ಸೊಂಟಕ್ಕೆ ಬೆಲ್ಟ್ ಹಾಕೊಳ್ಳೋದ್ರಿಂದ ಹೊಟ್ಟೆ ಕಡಿಮೆ ಆಗಿದೆ, 6 kg ತೂಕ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀರಾ. ತೂಕನೂ ಕಮ್ಮಿ ಆಗಿದೆ, ಒಂಥರ ಚೆನ್ನಾಗಿದೆ. ಅಂದ್ರೆ ಬೆಲ್ಟ್ ಅನ್ನ ಎಲ್ಲ ಯೂಸ್ ಮಾಡ್ಬೋದಲ್ವಾ ಮೇಡಮ್, ಧೈರ್ಯವಾಗಿ ತಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ ನೀವು ಅಲ್ವಾ? ತಗೊಳ್ಳೋದ್ರಿಂದ ಪರ್ಸನಲ್ ಕೂಡ ಮನೆಯಲ್ಲಿ ಯೂಸ್ ಮಾಡ್ಬೋದಲ್ವಾ? ಯೂಸ್ ಮಾಡ್ಬೋದು. ಯಾಕೆಂದ್ರೆ ನಾವಲ್ಲಿ 5 ನಿಮಿಷ ನಿಮಗೆ ಕೊಡ್ತೀವಿ, ಸೊ 5 ನಿಮಿಷ ಯಾವ್ದಕ್ಕೂ ಆಗೋದಿಲ್ಲ. ಮನೆಯಲ್ಲಾದ್ರೆ ನೀವು ಎಷ್ಟು ನಿಮಿಷ, 20 ನಿಮಿಷ ಬೇಕಾದ್ರೂ, ಅರ್ಧ ಗಂಟೆ ಒಂದೊಂದು ಅವರು ತಗೋಬಹುದು. ಸೊ ನೀವು ಪರ್ಸನಲ್ಗೋಸ್ಕರನೇ ಯೂಸ್ ಮಾಡೋಕ್ಕೋಸ್ಕರ ತಗೊಂಡಿದ್ದೀರಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್, ಯಾವ್ಯಾವ ತರ ಯೂಸ್ ಮಾಡೋದು? ಅಂದ್ರೆ ಅದೇ ಇವಾಗ ಚಳಿಗಾಲ ಬಂತಲ್ಲ, ಇವಾಗ ಕೋಲ್ಡ್ ಆದಾಗ ಇದು ಮಾಡಿ ನನಗೆ ಫುಲ್ಲು ಹಿಡ್ಕೊಳ್ತೈತೆ. ಚಿಕನ್ ಗುನ್ಯಾ ಬಂದಾಗಿಂದ ಅದು ನೋವು ಇರುತ್ತೆ. ಇದು ಮ್ಯಾಟ್ ಮೇಲೆ ಮಲ್ಕೊಳ್ಳೋದಾಗ್ಲಿ, ಬೆನ್ಗೆ ಹಾಕೊಳ್ಳೋದಾಗ್ಲಿ, ಇದು ಮೂಳೆ ಎಲ್ಲ ಚೆನ್ನಾಗಿರುತ್ತಲ್ಲ, ಅವಾಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಫಸ್ಟೇನೆ ಎಲ್ಲದಕ್ಕೂ ಅನುಕೂಲ ಅಂತಾನೆ ತಗೊಂಡಿದ್ದು. ಮೇಡಮ್ ಹೇಳ್ತಾರೆ ಕೆಲವರು ಇದಕ್ಕೆ ಕಾಸ್ಟ್ಲಿ ಜಾಸ್ತಿ ಆಯ್ತೇನೋ, ಕೆಲವರು ಆನ್ಲೈನ್ ಅಲ್ಲಿ ತಗೊಳ್ಳೋದ್ರಿಂದ ಬೆನಿಫಿಟ್ ಸಿಕ್ಕುತ್ತೆ ಅಂತ. ಸೊ ಆನ್ಲೈನ್ಗೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆ ಅಂತ ಅನಿಸ್ತಿದೆ ಅಲ್ವಾ ನಿಮ್ಗೆ? ಆನ್ಲೈನ್ ಅಲ್ಲಿ ತಗೊಂಡ್ರೆ ಡೂಪ್ಲಿಕೇಟ್ ಅದು, ಅಲ್ಲಿ ತಗೊಂಡ್ರೆ ನಮ್ಗೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಒರಿಜಿನಲ್ ಗ್ಯಾರಂಟಿ ಇದೆ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಇವಾಗ ಬಿಟ್ರೆ ಇವಾಗ ತಗೋಬೇಕು ಅಂತಾನೆ ತಗೊಂಡಿದ್ದು. ಯಾಕಂದ್ರೆ ನೀವು ಅಲ್ಲಿ ಡೈಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದೇ ಮ್ಯಾಟ್ ಯೂಸ್ ಮಾಡೋದ್ರಿಂದ, ಸೊ ಅದು ಇಲ್ಲೂ ನೀವು ಇದನ್ನೇ ತಗೊಳ್ಳೋದ್ರಿಂದ ಇದ್ರ ಮೇಲೆ ನಿಮ್ಗೆ 100% ಗ್ಯಾರಂಟಿ ಇದೆ ಅಲ್ವಾ? ಸೊ ನೀವು ಆನ್ಲೈನ್ ಬಗ್ಗೆ ಗ್ಯಾರಂಟಿ ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆನ್ಲೈನ್ ಬಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಸುಟ್ಟೋಗ್ಬೋದು ಅಥವಾ ಏನ್ ಬೇಕಾದ್ರೂ ಆಗ್ಬೋದು. ಅದು ಗ್ಯಾರಂಟಿ ಇಲ್ಲ, ಡೂಪ್ಲಿಕೇಟ್ ಕೊಡ್ತಾರೆ ಅವರು. ಇದು ಒರಿಜಿನಲ್ ನಮ್ಗೆ, ಮತ್ತೆ ಬೆನಿಫಿಟ್ ಇದೆ, ನಮ್ಗೆ ತುಂಬಾ ಬೆನಿಫಿಟ್ ಇದೆ. 33,000 ರೂಪಾಯಿ ಇದ್ದಿದ್ದು 28,000 ರೂಪಾಯಿ ಕೊಟ್ರಿ. ಮತ್ತೆ ಆಫರ್ ಬ್ರಾಸ್ಲೆಟ್ ಕೊಟ್ರು, ಮತ್ತೆ ಏನು ಪಲ್ಸು ಮನೆ ಇದು ಕೊಟ್ಟಿದ್ದು ನಾವು ಬರೀ ಏನು ಅಲ್ಲ, ಬರೀ 3,000 ರೂಪಾಯಿ ಅಷ್ಟೇ ಮ್ಯಾಟ್ ಕೊಟ್ಟಿರೋದು ಅಷ್ಟೇ. ಯಾಕಂದ್ರೆ 2 ಐಟಮ್ ನಿಮ್ಗೆ ಫ್ರೀ ಬಂದಿದೆ, 25,000 ಐಟಮ್ ಫ್ರೀ ಬಂದಿದೆ, 3,000 ಮಾತ್ರ ನೀವು ಕೊಟ್ಟಂಗಾಗಿದೆ ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಸೇರಿ ತಗೊಂಡ್ರೆ 58,000 ರೂಪಾಯಿ ಆಗುತ್ತೆ. ನಾವು ಯೋಚನೆನೂ ಮಾಡಿಲ್ಲ, ತಗೊಳ್ಳೋರ್ಗೆ ಹೊಟ್ಟೆ ಉರ್ದೋಯ್ತು, ಅವ್ರು ತಗೊಳ್ತೀನಿ ತಗೊಳ್ಳಲ್ಲ ಅಂದಾಗ. ಅಂದ್ರೆ ತಗೊಳ್ಳಲ್ಲ ಅನ್ನೋರ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವರು ಯೋಚನೆ ಮಾಡೋದ್ರಲ್ಲಿ ಇರ್ತಾರೆ, ತಗೊಳ್ಳೋ ಬೇಡ ಅನ್ನೋ ತರ ಇರ್ತಾರೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಮನೆ ಅಲ್ಲಿ ತಗೊಂಡ್ರೆ ಜನಗಳು ಜಾಸ್ತಿ ಬರ್ತಾರೆ, 10 ನಿಮಿಷ ಅವ್ರಿಗೆ ಟೈಮ್ ಇರಲ್ಲ, ಕೊಡ್ತಾರೆ. ಇಲ್ಲಿ ನಾವು ಮನೆಗೆ ತಗೊಂಡ್ರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಡೈಲಿ ಬೆಳಗ್ಗೆ ಸಾಯಂಕಾಲ 2 ಟೈಮು ನಾವು ಫ್ರೀ ಆಗಿದ್ದಾಗೆಲ್ಲ ನಾವು ಹಾಕೋಬೋದು. ಅಡುಗೆ ಮಾಡ್ತಾ ಇದ್ರು ಓಡಾಡ್ಬೋದು, ಎಲ್ಲದಕ್ಕೂ ಯಾವುದಕ್ಕೂ ತೊಂದರೆ ಇಲ್ಲ. ಸಜನ್ ಬಗ್ಗೆ ಏನ್ ಹೇಳ್ತೀರಾ? ಸಜನ್ ನಂಬರ್ ನಂಬರ್ 1 ಸಜನ್ ನಂಬರ್ 1 ಸಜನ್ ನಂಬರ್ 1 ಅಂದ್ರೆ ಸಜನ್ ನಂಬರ್ 1 ಅಲ್ವಾ? ಸೊ ಈ ಸಜನ್ ನ ಪ್ರೇಮ್ ಕುಮಾರ್ ಸರ್ ಲಗ್ಗೆರೆಗೆ ತಂದಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಪ್ರೇಮ್ ಕುಮಾರ್ ಸರ್ ಧನ್ಯವಾದಗಳು. ಸ್ಟಾಫ್ಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್.